ಸುಮ್ಮನೆ ಹೈಕಮಾಂಡಿಗೆ ಮನವೊಲಿಸಲಿಕ್ಕೆ ಪದೇ ಪದೇ ಬೆಂಗಳೂರಿಗೆ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಅವಮಾನ ಮಾಡೋದು ಸರಿಯಲ್ಲ. ಮಾಡಲಿ ಅಪ್ಪ, ಏನು ಮಾಡ್ಬೇಕಂತ ಹೇಳಿ. BJP ಅವರು ಪ್ರತಿಭಟನೆ ಮಾಡ್ತಾರಲ್ಲ, ಒಳ್ಳೇದು. ಪ್ರತಿಭಟನೆ ಮಾಡಿಬಿಟ್ಟು ಇದು ಬೇಡ ಇದು ಅಂತ ಹೇಳ್ಬೇಕಂದ್ರೆ ಸ್ಟೀಲ್ ಬ್ರಿಡ್ಜ್ ಓಕೆನಾ ಈಗ ಅವರಿಗೆ? ಯಾವ್ದು ಬೇಕಾದನ್ನ ಹೇಳಿ. ಆಮೇಲೆ ಯಾವ ಬಡ ಪ್ರತಿಭಟನೆ ಮಾಡ್ತಾ ಇರೋದು ನೋಡಿ. ನಮ್ಗೆ ಇನ್ಮೇಲಿಂದ ನನ್ನ ರಿಯಾಕ್ಷನ್ ಇಸ್ ಬೇಸ್ಡ್ ಆನ್ ಯಾವ ಬಣದ ಪ್ರತಿಭಟನೆ ಮಾಡ್ತಾ ಇದೆ, ನೀವು ಯಾವ ಬಡ ಪ್ರತಿಭಟನೆ ಮಾಡ್ತಾ ಇದೆ ಅಂತ ಹೇಳಿ ಅದ್ರ ಮೇಲೆ ನಾನು ರಿಯಾಕ್ಟ್ ಮಾಡ್ತೀನಿ. ನೀವು ವಕ್ಫ್ ಅಂತ ಹೇಳಿದ್ರಿ ಸರ್, 2 ಬಣನೂ ಮಾಡ್ತೀವಿ. ಒಬ್ರು ಬೀದರು ಸೇರಿಲ್ಲ, ಒಬ್ರು ಚಾಮರಾಜನಗರ ಸೇರಿಲ್ಲ, ಹೌದಾ ಇಲ್ಲ? ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದ್ರು, ಗುಲ್ಬರ್ಗಾನೇ ಸೇರಿಲ್ಲ. ಈಗ ಮೂಡಾದಂತ ಹೇಳಿದ್ರು, ಮೂಡಾದಲ್ಲಿ ಅರ್ಧ ಜನ ಪಾಲ್ಗೊಂಡೇ ಇಲ್ಲ. ಸೊ ನಮಗೂ ಸ್ವಲ್ಪ ನಮ್ಮ ಟೈಮು ವೇಸ್ಟ್ ಮಾಡಬೇಡಿ ನೀವು. ಯಾವ ಬಡ ಅಂತ ಹೇಳಿದ್ರೆ ದೆನ್ ವಿ ವಿಲ್ ಡಿಸೈಡ್ ವಾಟ್ ಟು ಡೂ. ಇವ್ರು ಬರ್ತಾರಂತ ವಿಜೇಂದ್ರ ಅವರು. ಈಗ ನಿನ್ನೆ ವಿಜೇಂದ್ರ ಅವರು ಒಂದು ಮೀಟಿಂಗ್ ಮಾಡಿದ್ರೆ ಅಶೋಕ್ ಅವ್ರು ಹೋಗಿಲ್ಲ ಅಂತಲ್ವಾ ಮತ್ತೆ. ಸೊ ನೋಡಿ, ಆಪೋಸಿಷನ್ ಒಂದಿದ್ರೆ ನಾವು ಏನಾದರೂ ಹೇಳ್ಬೋದಪ್ಪ. ಆಪೋಸಿಷನ್ನಲ್ಲೇ ಆಪೋಸಿಷನ್ ಇದ್ರೆ ಅಂದರೆ ನಾನು ಏನು ಮಾಡೋಕ್ಕಾಗ್ತದೆ? ಯಾರಿಗೆ ನಾವು ಉತ್ತರ ಕೊಡೋಕ್ಕಾಗ್ತದೆ? ನೋಡಿ, ಮೊನ್ನೆ ಯಾರು ಯತ್ನಾಳ್ ಬಣದವರು ವಿಜೇಂದ್ರ ಬಣದವರಿಗೆ ವಿರೋಧ ಮಾಡಿದ್ರು. ವಿರೋಧಿ ಬಣಕ್ಕೆ ವಿರೋಧ ಮಾಡ್ಲಿಕ್ಕೆ ರೇಣುಕಾಚಾರ್ಯ ಅವರು ಬಂದರು. ಈಗ ನಾವು ಏನು ಮಾಡೋಕ್ಕಾಗ್ತದೆ ಹೇಳಿ ಅದರಲ್ಲಿ? ದ ಆಪೋಸಿಷನ್ ಈಸ್ ಅ ಜೋಕ್ ಇನ್ ಕರ್ನಾಟಕ, ಸಿಂಪಲ್ ಆಸ್ ದಟ್. ನೀವು ಎಷ್ಟು ಹೇಳ್ತೀರಾ ಅವರೇ ನಗೆ ಪಾಟ್ಲಿಗೆ ಈಡಾಗ್ತಾ ಇದ್ದಾರೆ ಅಷ್ಟೇ. ನೋಡಿ, ಫೀಸಿಬಿಲಿಟಿ ಆಗಿದೆ, ಇದು ಆಗಿದೆ, ಪಬ್ಲಿಕ್ ಕನ್ಸಲ್ಟೇಷನ್ ಆಗ್ತಾ ಇದೆ ಅಲ್ಲ. ನೋಡಿ, ಎಲ್ಲದಕ್ಕೂ ವಿರೋಧನೆ ಮಾಡ್ತಾರೆ ಇವರೇ. ರಾಜೀವ್ ಗಾಂಧಿ ಅವರು ಫಸ್ಟ್ IT ಪಾಲಿಸಿ ತಂದಾಗ ಅವಾಗೂ ವಿರೋಧ ಮಾಡಿದ್ರು BJP ಅವರು. ಎತ್ತಿನ ಗಾಡಿನಲ್ಲಿ ಬಂದಿದ್ರು ಇವರೆಲ್ಲರೂ ಪಾರ್ಲಿಮೆಂಟಿಗೆ. ಎಲ್ಲದಕ್ಕೂ ವಿರೋಧ ಇದ್ದೇ ಇರ್ತದೆ. ಆದರೆ ಜನರಿಗೆ ಏನಿದೆ, ಒಳ್ಳೇದು ಮಾಡಬೇಕು, ಮಾಡಲೇಬೇಕಲ್ಲ. ಅಧಿವೇಶನಕ್ಕೆ JDS ಮತ್ತೆ BJP ಒಂದಾಗಿ ಸರ್ಕಾರದ ವಿರುದ್ಧ ಮುಗಿಬಿಡಬೇಕಂತ ಎಲ್ಲ ತಯಾರಿ ನಡೆಸಿದ್ರು. ಲಾಸ್ಟ್ ಟೈಮು ಟ್ರೈ ಮಾಡಿದ್ರಲ್ರಿ, ಟ್ರೈ ಮಾಡಿದ್ರೆ ಇಲ್ಲ, ಏನಾಯ್ತು? ಅಲ್ಲಿ ಯಾರು ಲೀಡರ್ಗಳು ಅಲ್ಲಿ ಸಮನ್ವಯ ಏನೋ ಇಲ್ಲ ಅಲ್ಲ. ಇವರೇ ಒಬ್ರು BJP ಲೀಡರು ಬಾವಿಗೆ ಬೀಳೋಣ ಅಂತಾರೆ, ಇನ್ನೊಬ್ರು ವಾಕೌಟ್ ಮಾಡೋಣ ಅಂತಾರೆ. ನಾವು ವಕ್ಫ್ ಬಗ್ಗೆ ಉತ್ತರ ಕೊಟ್ಟಿಲ್ವಾ ನಾವು? ಮತ್ತೆ ಅವ್ರು ಏನೇ ಮೂಡಾ ಬಗ್ಗೆ ಉತ್ತರ ಕೊಟ್ಟಿಲ್ವಾ ನಾವು? ಲಾಸ್ಟ್ ಟೈಮು ಏನೇನು ಕೇಳಿದರೆ ಎಲ್ಲದ ಬಗ್ಗೆ ಉತ್ತರ ಕೊಡೋಕೆ ರೆಡಿ ಇದ್ದೀವಿ. ಆದರೆ BJP JDS ಜಂಟಿಯಾಗಿ ಮಾಡ್ತಾ ಇದ್ದಾರೆ ಅಂದರೆ, BJP ಅವರು ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಆದಂಥ ಆದೇಶ ಏನಿದೆ ಕುಮಾರಸ್ವಾಮಿ ಅವ್ರ ಬಗ್ಗೆ, ಅದ್ರ ಬಗ್ಗೆ ಏನು ಕಾಮೆಂಟ್ ಇದೆ ಅವ್ರದ್ದು? ನಾ ಖಾವುಂಗ ನಾ ಖಾನೇ ದುಂಗ ಅಂತ ಏನು ನಮ್ಮ ಪ್ರಧಾನಮಂತ್ರಿಯವರ ಘೋಷಣೆ ಇತ್ತು, ಈಗ ಅವರ ಸಂಪುಟದಲ್ಲೇ ಹೀಗೆ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಮ್ಮ ಅವಾಗ ಕುಮಾರಸ್ವಾಮಿ ಅವರು ಆಫೀಸ್ ಆಫ್ ಏನು ಚೀಫ್ ಮಿನಿಸ್ಟರ್ ಇದ್ದಾಗ ಅವ್ರ ಆಫೀಸನ್ನು ದುರುಪಯೋಗ ಮಾಡ್ಕೊಂಡು ಅವರ ಲಾಭಕ್ಕೆ ಅವರು ಕುರ್ಚಿಯನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದೆ. ಈಗ ಅದು ಇನ್ವೆಸ್ಟಿಗೇಷನ್ ಆಗಬೇಕು, ನಾವು ಇದಕ್ಕೆ ತಡೆ ಆಜ್ಞೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಮೊನ್ನೆ ಮೂಡ ಪ್ರಕರಣದಲ್ಲಿ ಇವರೆಲ್ಲ ರಾಜಾರೋಷವಾಗಿ ಮೈಸೂರು ಚಲೋ ಮಾಡಿದ್ರಲ್ಲ, ಇವಾಗೇನು ಮಂಡ್ಯ ಚಲೋ ಮಾಡ್ತಾರಾ BJP ಅವರು? ಅದ್ರ ಬಗ್ಗೆ ಒಂದು ಸ್ಪಷ್ಟವಾದಂಥ ನಿಲುವು ಕೊಡಲಿ ಅವರು. ಜೊತೆಗೆ ಇದರ ಇಲ್ವಾ ಅಂತ. ಪ್ರಜ್ವಲ್ ಪ್ರಕರಣದಲ್ಲಿ ಗಪ್ಚುಪ್ಪಿದ್ರು, ಸೂರಜ್ ಪ್ರಕರಣದಲ್ಲಿ ಗಪ್ಚುಪ್ಪಿದ್ರು, ಈಗ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿ ಕಳಿಸಿದಾರಲ್ಲ, ಇದ್ರ ಬಗ್ಗೆ ಏನು ಹೇಳ್ತಾರೆ BJP ಅವರು? ಸೊ ಅವ್ರು ಒಪ್ತಾರೆ, ಇವರೇ ಏನು ಮಾಡಿದ್ರು ಕೂಡ ಸರಿ, ಒಟ್ಟು ನಮಗೆ ಮೇಲೆ ಮೋದಿಯವರ ಅಧಿಕಾರ ಶಾಶ್ವತ ಇದ್ದರೆ ಸಾಕು ಅಂತ ಅಷ್ಟೇ.